ಗೆಸ್ಟ್ ಫ್ಯಾಕಲ್ಟೀಸ್ ಅಂದ್ರೆ 10,000 ಜನ ಗೆಸ್ಟ್ ಫ್ಯಾಕಲ್ಟೀಸ್ ನ ನೋಟಿಫಿಕೇಶನ್ ಮಾಡಿದ್ರು. ಆ ಅಪ್ಲಿಕೇಶನ್ಸ್ ಬಿಟ್ಟು ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಬೇಕಾಯ್ತು. 40,000 ಜನ ಅಪ್ಲಿಕೇಶನ್ ಹಾಕಿದ್ರು. ಅದರಲ್ಲಿ 20,000 ಜನ ಕ್ವಾಲಿಫೈಡ್, ಯುಜಿಸಿ ಕ್ವಾಲಿಫೈಡ್ ಆಗಿರೋರು, ನೆಟ್ ಸ್ಲೆಟ್ ಮತ್ತೆ PhD ಹೋಲ್ಡರ್ಸ್ ಮಾಡಿರೋರ್ನ ಸರ್ಕಾರ ಕೌನ್ಸಿಲಿಂಗ್ ಮಾಡ್ಬೇಕಾಯ್ತು, ಆದ್ರೆ ಮಾಡಿರ್ಲಿಲ್ಲ. ನಾನ್ ಕ್ವಾಲಿಫೈಡ್ ಯುಜಿಸಿ ಅವ್ರನ್ನ ಕಂಟಿನ್ಯೂಷನ್ಸ್ ಮಾಡೋದಕ್ಕೆ ಸರ್ಕಾರ ಮುಂದುವರಿಸ್ತಾ ಇತ್ತು. ನಾವು ಅದನ್ನ ಸಾಕಷ್ಟು ಹೋರಾಟ ಮಾಡಿದ್ವಿ. ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವ್ರ ವಿರುದ್ಧ. ಅದಾದ್ಮೇಲೆ ಜೊತೆಲಿ ಕೋರ್ಟ್ ಅಲ್ಲಿ ಫೈಟ್ ಮಾಡಿದ್ವಿ, ಡಿವಿಷನ್ ಬೆಂಚ್ ಅಲ್ಲಿ ಕಂಟಿನ್ಯೂಸ್ ಆಗಿ ಫೈಟ್ ಮಾಡಿದ್ವಿ. ನಮ್ ಜೊತೆ ಅಡ್ವೊಕೇಟ್ ಶರ್ವಾಣಿ ಟಿ ಗೌಡ ಮೇಡಮ್ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇಂಪ್ಲೀಡಿಂಗ್ ಅಪ್ಲಿಕೇಶನ್ಸ್ ಹಾಕಿ ಇವತ್ತು ನಾವು ಡಿವಿಷನ್ ಬೆಂಚ್ ಅಲ್ಲೂ ಇಂಟರಿಮ್ ಆರ್ಡರ್ ನಮ್ಮ ಪರವಾಗಿ ಮತ್ತೆ ಫೈನಲ್ ಆರ್ಡರ್ ಕೂಡ ನಮ್ಮ ಪರವಾಗಿ ಬಂದಿತ್ತು. ಅದೇ ಆರ್ಡರ್ ನ ಇವತ್ತು ಸಿಂಗಲ್ ಬೆಂಚ್ ಅಲ್ಲಿ ಫೈನಲ್ ಅಂದ್ರೆ ಎಷ್ಟೊಂದು ಸುಮಾರು 40-50 ಕೇಸಸ್ ಇದ್ವು ನಾನ್ UGC ಅವ್ರದ್ದು. ಅದು ಎಲ್ಲಾ ಕೇಸಸ್ ಇನ್ಫೆಕ್ಷಿಯಸ್ ಆಗಿ ಇವತ್ತು ಆ ಕೇಸಸ್ ಎಲ್ಲ ಡಿಸ್ಮಿಸ್ ಆಗಿ ಇವತ್ತು ನಮ್ಮ ಪರವಾಗಿ ಆರ್ಡರ್ ಬಂದಿದೆ. UGC ಕ್ವಾಲಿಫೈಡ್ ಆಗಿರೋರ್ನ ಫ್ರೆಶ್ ಕೌನ್ಸಿಲಿಂಗ್ ಮಾಡಿ ಅಂತ ಹೇಳಿ ನಾನು ಮಾನ್ಯ ಶಿಕ್ಷಣ ಸಚಿವ ಅಂದ್ರೆ ಕಮಿಷನರ್ ಆದಂತ ಮಂಜುಶ್ರೀ ಮೇಡಮ್ಗೆ ಮತ್ತೆ ಶಿಕ್ಷಣ ಸಚಿವರಾದಂತ MC ಸುಧಾಕರ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ಕೂಡಲೇ ನೀವು ನೋಟಿಫಿಕೇಶನ್ಸ್ ಮಾಡಿ, ಫ್ರೆಶ್ ನೋಟಿಫಿಕೇಶನ್ಸ್ ಮಾಡಿ, ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಿ. ಇಲ್ಲ ಅಂತಂದ್ರೆ ಈ ಒಂದು ಆರ್ಡರ್ ಏನಾಗಿದೆ, ಎಲ್ಲಾ ಕೇಸಸ್ ಡಿಸ್ಮಿಸ್ ಆದ್ಮೇಲೂ ಕೂಡ ನೀವು ಇದನ್ನೇ ಕಂಟಿನ್ಯೂ ಮಾಡ್ತೀನ ಅಂತಂದ್ರೆ, ಇನ್ಕ್ಲೂಡಿಂಗ್ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಷ್ಟು ಜನ ಜೈಲಿಗೆ ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ 20,000 ಜನ ಕ್ವಾಲಿಫೈಡ್ ಇದ್ದಾರೆ. ಈ ಕೂಡಲೇ ಫ್ರೆಶ್ ನೋಟಿಫಿಕೇಶನ್ಸ್ ಬಿಟ್ಟು ಕೌನ್ಸಿಲಿಂಗ್ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಾನು ಕೇಳ್ಕೊಂತೀನಿ. ಇದ್ರ ಜೊತೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಶರ್ವಾಣಿ ಟಿ ಗೌಡ ಮೇಡಮ್ಗೆ, ಇದ್ರ ಜೊತೆ ನಮ್ ಕಡೆ ಕೈ ಜೋಡಿಸಿದಂತ ಪ್ರವೀಣ್ ಇರ್ಬೋದು, ಶಿವು, ದರ್ಶನ್, ಇನ್ನು ಹಲವಾರು ಜನ ವಿದ್ಯಾರ್ಥಿಗಳು ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ವು. ಅಕ್ಷ ಸಂಘಟನೆಯಿಂದ ಸಾಕಷ್ಟು ಪ್ರತಿಭಟನೆ ಇರ್ಬೋದು, ಎಷ್ಟು ಒಂದೆರಡಲ್ಲ ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ. 100 ಮನವಿ ಕೊಟ್ಟಿದ್ವಿ ಎಲ್ಲ ಮಿನಿಸ್ಟರ್ಸ್ಗೆ, ಮತ್ತೆ ಕಮಿಷನರ್ ಮೇಡಮ್ ಇರ್ಬೋದು. ಈವನ್ ಕಮಿಷನರ್ ಮೇಡಮ್ಗೂ ನಾನು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಒಂದು ಧನ್ಯವಾದ ತಿಳಿಸ್ತೀನಿ. ಅವರು ಅಷ್ಟೇ ಇಮಿಡಿಯೇಟ್ ಈ ಕೂಡಲೇ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳ ಪರವಾಗಿ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತೆ 430 ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ. ಅದರಲ್ಲಿ 10,000 ಜನ ಗೆಸ್ಟ್ ಫ್ಯಾಕಲ್ಟೀಸ್ ನ ಕ್ವಾಲಿಫಿಕೇಶನ್ಸ್ ಅಂದ್ರೆ ಫ್ಯೂಚರ್ ನಮ್ ಕರ್ನಾಟಕ ಒಳ್ಳೇದಾಗಬೇಕಂತಂದ್ರೆ ಕ್ವಾಲಿಟಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಕ್ವಾಲಿಫೈಡ್ UGC ಕ್ವಾಲಿಫೈಡ್ ಆಗಿರೋರ್ನೇ ತಗೋಬೇಕು ಅಂತ ಹೇಳ್ಬಿಟ್ಟು ಆನರಬಲ್ ಕೋರ್ಟ್ ಕೂಡ ನಮ್ಗೆ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಅವ್ರು ನಮ್ ಪರವಾಗಿದೆ. ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಆ ಕೋರ್ಟ್ ಅಲ್ಲಿ ನ್ಯಾಯಾಲಯ ಇದಕ್ಕೂ ಈ ಒಂದು ಅವ್ರಿಗೂ ಅಷ್ಟೇ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತಂದ್ರೆ ಸಾಕಷ್ಟು ಸ್ಟ್ರಗಲ್ ಮಾಡಿದ್ವಿ ಬೆಳಗ್ಗೆಯಿಂದ. ಪ್ರವೀಣ್ ಅಷ್ಟೇ ಕೋರ್ಟ್ ಅಲ್ಲಿ ಇದ್ದು, ಮತ್ತೆ ಮೇಡಮ್ ಅಷ್ಟೇ ತುಂಬಾ ಸ್ಟ್ರಗಲ್ ಮಾಡಿ ಈ ಒಂದು ಕೇಸ್ಗೆ ಫೈಟ್ ಮಾಡಿ ಇವತ್ತು ಕೇಸ್ ವಿನ್ ಆಗಿದ್ವಿ. ಎಲ್ಲಾ ವಿದ್ಯಾರ್ಥಿಗಳು ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ನಿಮ್ ಸಪೋರ್ಟ್ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ನಾವು ಪ್ರತಿ ಸತಿ ಹೋರಾಟ ಕರೆದಾಗ ಮತ್ತೆ ಈ ಕಮಿಷನರ್ ಆಫೀಸರ್ ಇರ್ಬೋದು, ಕಮಿಷನರ್ ಮನವಿ ಕೊಡೋದಕ್ಕಿರ್ಬೋದು, ಮತ್ತೆ ಮಿನಿಸ್ಟರ್ ಭೇಟಿ ಮಾಡ್ಬೇಕಾದ್ರೆ ಧಾರವಾಡದಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ಎಲ್ಲೇ ಪ್ರತಿಭಟನೆ ಮಾಡಿದ್ರು ಎಲ್ಲಾ ವಿದ್ಯಾರ್ಥಿಗಳು ಸ್ಪಂದಿಸಿ ಇವತ್ತು ಈ ಹೋರಾಟ ಫೈನಲಿ ವಿನ್ ಆಗಿದೀವಿ ನಾವು. ಎಲ್ರಿಗೂ ಒಳ್ಳೇದಾಗ್ಲಿ. ಆದಷ್ಟು ಬೇಗ ನೀವೊಂದು ಕೌನ್ಸಿಲಿಂಗ್ ಮಾಡೇ ಮಾಡ್ತಾರೆ. ಅವ್ನ್ ನಂಬಿಕೆ ಇದೆ. ಮಾಡಿಲ್ಲ ಅಂತಂದ್ರೆ ಫರ್ದರ್ ಏನ್ ಮಾಡ್ಬೇಕು ಅಂತ ನಾನು ತಿಳಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮಸ್ಕಾರ.